ಪೊಲೀಸ್ ಪೇದೆ ಅಂತ ಕಥೆಯನ್ನ ಕಟ್ಟಿ ಮದುವೆಯಾದ ಭೂಪ ಈಗ ಆತನ ವಿರುದ್ಧ ಕೇಸ್ ದಾಖಲಾಗಿದೆ. ಒಬ್ಬ ಕಿಲಾಡಿ ವ್ಯಕ್ತಿ ತಾನು ಪೊಲೀಸ್ ಅಂತ ಹೇಳಿ ಕತೆ ಹೇಳಿ ಸುಳ್ಳು ಹೇಳಿ ಮದುವೆಯಾಗಿ ವಂಚಿಸಿದ್ದಾನೆ ಎನ್ನುವಂತಹ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ವಂಚನೆಗೊಳಗಾದ ಮಹಿಳೆ ಗ್ರಾಮಾಂತರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮೈಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಕಲಿ ಪೊಲೀಸ್ ಶಿವಮೂರ್ತಿ 25 ವರ್ಷದ ಯುವಕನನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈತನೇ ಶಿವಮೂರ್ತಿ 25 ವರ್ಷದ ಯುವಕ ಇದ್ದಾನೆ. ಈತನೇ ನಾನೊಬ್ಬ ಪೊಲೀಸ್ ಅಧಿಕಾರಿ ಅಂತ ಸುಳ್ಳು ಹೇಳಿ ಮದುವೆಯಾಗಿದ್ದ. ವಿವಾಹದ ವೇಳೆ ನಾನು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಸಿಬ್ಬಂದಿ ಎನ್ನುವಂಥದ್ದನ್ನ ಹೇಳಿ ಆತ ಮದುವೆಯಾಗಿದ್ದ. ವರದಕ್ಷಿಣೆಗೆ 1 ಲಕ್ಷ ಕ್ಯಾಶ್ ಪಡೆದು 260 ಗ್ರಾಂ ಚಿನ್ನ 1/4 ಕೆಜಿ ಚಿನ್ನವನ್ನ ಕೂಡ ಪಡೆದಿದ್ದ. ಪೊಲೀಸ್ ಇಲಾಖೆ ID ಕಾರ್ಡ್ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದ ಈ ಕದಿಮ ಮದುವೆ ಆದ ಬಳಿಕ ಗೊತ್ತಾಗಿದೆ ಈತ ಒಬ್ಬ ಸುಳ್ಳ ಅಂತ. ಮದುವೆ ಆದ ಬಳಿಕ ಪ್ರತಿದಿನ ಡ್ಯೂಟಿಗೆ ಹೊರಡೋ ರೀತಿಯಲ್ಲಿ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದ. ಯೂನಿಫಾರ್ಮ್ ಹಾಕೊಂಡು ಮನೆಯಿಂದ ಹೊರಡ್ತಾ ಇದ್ದ, ಹಾಗೆ ಮನೆಗೆ ಬರ್ತಾ ಇದ್ದ. ಆದ್ರೆ ಈತ ಪೇದೇನೂ ಆಗಿರ್ಲಿಲ್ಲ, ಮಣ್ಣು ಏನೂ ಆಗಿರ್ಲಿಲ್ಲ. ಬಳಿಕ ಸಾಲ ಮಾಡಿ ಈತ ಇದಕ್ಕಿದ್ದ ಹಾಗೆ ತಲೆಮರೆಸ್ಕೊಂಡಿದ್ದ. ಮದುವೆ ಆದ ಬಳಿಕ ಒಂದಷ್ಟು ಸಮಯದ ಬಳಿಕ ಸಾಲ ಮಾಡಿಬಿಟ್ಟು ಈತ ಎಸ್ಕೇಪ್ ಆಗಿದ್ದ. ಸಾಕಷ್ಟು ಸಾಲವನ್ನು ಮೈ ಮೇಲೆ ಹಾಕೊಂಡಿದ್ದ. ಹಾಗಾಗಿ ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸೋಣ ಅಂತ ಪತ್ನಿ ಹೋದಾಗ ಆಕೆ ಹೇಳಿದ್ದಾರೆ, ನನ್ನ ಪತಿ ಒಬ್ಬ ಪೊಲೀಸ್ ಸಿಬ್ಬಂದಿ, ಆತ ಕಾಣೆಯಾಗಿದ್ದಾನೆ, ಕಾಣಿಸ್ತಾ ಇಲ್ಲ ಅಂತ. ಪರಿಶೀಲಿಸಿದಾಗ ಗೊತ್ತಾಗಿದೆ ಈತ ಪೊಲೀಸ್ ಸಿಬ್ಬಂದಿಯೂ ಅಲ್ಲ, ಏನೂ ಅಲ್ಲ, ಒಬ್ಬ ಖದೀಮ ಅಂತ. ಇದೀಗ ಪ್ರಕರಣವನ್ನ ಮಹಿಳೆ ದಾಖಲಿಸಿದ್ದಾರೆ ಮೈಸೂರು ಗ್ರಾಮೀಣ ಠಾಣೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈ ಡೂಪ್ಲಿಕೇಟ್ ಪೊಲೀಸ್ ಶಿವಕುಮಾರ್ ಅನ್ನುವಂತಹ ಕದಿಮನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಮದುವೆಯಾಗಿ ಅಷ್ಟೊಂದು ಸಮಯ ಆದ್ರೂ ಕೂಡ ಗೊತ್ತಾಗಿದ್ದ ಹಾಗೆ ಕದಿಮ ಮೇಂಟೈನ್ ಮಾಡಿದ್ನ, ಹೇಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗಿಯೂ ಒಂದು ಒಳ್ಳೆ ವಿಚಾರದಲ್ಲಿ 1000 ಸುಳ್ಳನ್ನ ಹೇಳಿ ಮದುವೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಮೈಸೂರಿನಲ್ಲಿ ಕದೀಮನೊಬ್ಬ ತಾನು DR ಒಂದು ಪೊಲೀಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮದುವೆಯನ್ನ ಆಗಿದ್ದ. ಹೀಗಾಗಿ ತಾನು ಪೊಲೀಸ್ ಅಂತ ಹೇಳಿ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆ ರೂಪವಾಗಿ 1 ಲಕ್ಷ ಮತ್ತೆ 260 ಗ್ರಾಂ ಚಿನ್ನವನ್ನು ಸಹ ಪಡೆದಿದ್ದ. ಅಷ್ಟೇ ಅಲ್ಲ, ಪ್ರತಿದಿನ ಈತ ಮನೆಯಿಂದ ಆ ಒಂದು ಸಮವಸ್ತ್ರವನ್ನ ಧರಿಸಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದ. ತನ್ನದೇ ಆದಂತಹ ಗುರುತಿನ ಚೀಟಿಯನ್ನ ಹೊಂದಿದ್ದ. ಸುಮಾರು 1 ವರ್ಷಗಳ ಕಾಲ ಇದೇ ರೀತಿಯಾಗಿ ಅವನು ಮನೆಯವರನ್ನ ಏಮಾರಿಸಿದ್ದಾನೆ. ಇದಾದ ನಂತರ ಕೆಲ ದಿನಗಳಿಂದ ಆತ ಪರಿಚಯಸ್ಥರ ಬಳಿ ಸಾಲವನ್ನ ಪಡೆದುಕೊಂಡು ತಲೆಮರೆಸ್ಕೊಂಡಿದ್ದ, ಮನೆ ಬಿಟ್ಟು ಹೋಗಿದ್ದ. ಈ ಸಂದರ್ಭದಲ್ಲಿ ಪತ್ನಿ ಆತನ ಬಗ್ಗೆ ದೂರನ್ನ ನೀಡಲಿಕ್ಕೆ ಅಂದ್ರೆ ಕಾಣೆಯಾಗಿದ್ದಾನೆ ತನ್ನ ಪತಿ ಅಂತೇಳಿ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಈತ DAR ನಲ್ಲಿ ಪೇದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಅಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲಿಸಿದಾಗ ಯಾವುದೇ ರೀತಿಯಾದಂತಹ ಆ ಹೆಸರಿನವರು ಅಲ್ಲಿರ್ಲಿಲ್ಲ. ಇದಾದ ನಂತರ ಈತನ ವಂಚನೆ ಬೆಳಕಿಗೆ ಬಂದಿದೆ. ತಕ್ಷಣ ಪತ್ನಿ ಇದೀಗ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡಿದ್ದು, ಅಂದ್ರೆ ಈ ರೀತಿಯಾಗಿ ನನ್ನ ವಂಚಿಸಿ ಮದುವೆ ಆಗಿದ್ದಾನೆ ಮತ್ತೆ ಈಗ ಕಾಣೆಯಾಗಿದ್ದಾನೆ ಅಂತೇಳಿ ಪ್ರಕರಣ ದಾಖಲಿಸಿಕೊಂಡಂತಹ ಗ್ರಾಮಾಂತರ ಪೊಲೀಸರು ಈಗ ಆತನನ್ನ ಬಂಧಿಸಿದ್ದಾರೆ. ಬಂಧನಕ್ಕೆ ಒಳಪಡಿಸಿ ಒಂದು ವಿಚಾರಣೆಗೂ ಸಹ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆತ ತಾನು ಸುಳ್ಳು ಹೇಳಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿದಿನ ನಾನು ಕೆಲಸಕ್ಕೆ ಅಂತೇಳಿ ಮನೆಯಿಂದ ಸಮವಸ್ತ್ರವನ್ನ ಧರಿಸಿಕೊಂಡು ಬರ್ತಾ ಇದೆ, ಆದ್ರೆ ನಾನು ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ ಅನ್ನೋದನ್ನು ಸಹ ಹೇಳಿದ್ದಾನೆ. ಇದೀಗ ಪ್ರಕರಣ ದಾಖಲಿಸಿಕೊಂಡಂತಹ ಗ್ರಾಮಾಂತರ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ರಾಮ್.